ಶ್ರೀ ದತ್ತಾತ್ರೇಯ ಹೊಸಬಾಳೆ ಅವರು ಏನು ಈ ಸಮಾಜವಾದ ಮತ್ತು ಜಾತ್ಯತೀತ ಪದ ಇದ್ರ ಬಗ್ಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಅವರು ಏನೋ ಆಕಾಶ ಬಿದ್ದ ರೀತಿ ರಿಯಾಕ್ಷನ್ಗಳನ್ನು ನೋಡ್ತಾ ಇದ್ದರೆ, ಕಾಂಗ್ರೆಸ್ ಅವರು ಸಂವಿಧಾನ ಪುಸ್ತಕವನ್ನು ಓದಿದಾರಾ ಇಲ್ಲ ಬರೀ ಜೋಬಲ್ಲಿ ಇಟ್ಕೊಳಕ್ಕೆ ಖಾಲಿ ಸಂವಿಧಾನ ಪುಸ್ತಕ ತಗೊಂಬಂದಿದ್ದಾರಾ ಅನ್ನೋದು ಅರ್ಥ ಆಗ್ತಾ ಇಲ್ಲ ನನಗೆ. ಜಾತ್ಯತೀತ ಅನ್ನೋ ಪದ, ಅದರ ಬಗ್ಗೆ ಸಿದ್ದರಾಮಯ್ಯನವರು ಕಾಮೆಂಟು ಕೂಡ ಇವತ್ತು ಮಾಡಿದ್ದಾರೆ. ಮನುವಾದಿಗಳು ಅಂತ. ಅವನು ಯಾವ ಮನು ನನಗೆ ಗೊತ್ತಿಲ್ಲ. ಇದು ಸಿದ್ದರಾಮಯ್ಯನವರ ಮನು ಇರಬೇಕನೋ. ನಮಗಂತೂ ಯಾವ ಮನುವಾದನೂ ಗೊತ್ತಿಲ್ಲ, ಮನುನೂ ಗೊತ್ತಿಲ್ಲ, ಅವನ ಪುಸ್ತಕನೂ ಓದಿಲ್ಲ. ನಾನು ಪಕ್ಕಾ ಆರ್ ಎಸ್ ಎಸ್ ಅವನು. ನಾನೇ ಓದಿಲ್ಲ. ಆ ಪುಸ್ತಕದ ಫ್ರಂಟ್ ಪೇಜು ನಾನು ನೋಡಿಲ್ಲ. ಇವ್ರು ಬೇಳೆ ಬೇಯಿಸ್ಕೊಳಕ್ಕೆ ಯಾವುದೋ ಮನುನ ಹಿಡ್ಕೊಂಡು ಆ ಸಿದ್ಧಾಂತವನ್ನು ನಮ್ಮ ಮೇಲೆ ಏರುವಂಥ ಪ್ರಯತ್ನವನ್ನು ಮಾಡ್ತಾರೆ. ನಾವಂತೂ ಫಾಲೋ ಮಾಡ್ತಾ ಇಲ್ಲ. ಏರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಾತ್ಯತೀತ ಪದ ತೆಗಿಬೇಕು, ಅದು ಅಂಬೇಡ್ಕರ್ ಅವರಿಗೆ ದ್ರೋಹ ಬಗೆದಂಗೆ, ಅಂಬೇಡ್ಕರ್ ಅವರ ವಿಚಾರಕ್ಕೆ ದ್ರೋಹ ಬಗೆದಂಗೆ ಅಂತ ಕಾಂಗ್ರೆಸ್ ಅವರು ಮಾತಾಡ್ತಾ ಇದ್ದಾರಲ್ಲ. ಆ ಸಂವಿಧಾನದ ಪುಸ್ತಕವನ್ನು ಈ ಕಾಂಗ್ರೆಸ್ ಅವರು ಓದಿದಾರಾ? ಫಸ್ಟು ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಪುಸ್ತಕದಲ್ಲಿ ಈ ಜಾತ್ಯತೀತ, ಈ ಸಮಾಜವಾದ ಎಲ್ಲಿದೆ? ಈ ಕಳ್ಳ ಕಾಂಗ್ರೆಸ್ ಅವರು ಅನ್ನೆಸೆಸರಿಯಾಗಿ ಅಂಬೇಡ್ಕರ್ನ ತರ್ತಾ ಇದ್ದಾರೆ. ಈ ಖರ್ಗೆ ಅವರು ಹೇಳ್ತಾರಲ್ಲ, ಯಾವಾಗೂ ಮರಿ ಖರ್ಗೆ ಅವರು ಎಲ್ಲ, ದೊಡ್ಡ ಖರ್ಗೆ ಅವರು ಎಲ್ಲರೂ ಕೂಡ, ಅದು ಯಾವ ಪೇಜಲ್ಲಿದೆ ಇದನ್ನು ನನಗೆ ತೋರಿಸ್ಲಿ ಅವರು. ಅಂಬೇಡ್ಕರ್ ಅವರ ಸಂವಿಧಾನದ ಕರಡು ಏನು 1950ರಲ್ಲಿ ಜನವರಿ 26 ಬಂತಲ್ಲ, ಅವಾಗ ಅದು ಅದನ್ನು ಅಕ್ಸೆಪ್ಟ್ ಮಾಡಿದ್ದು ಅವತ್ತು. ಆ ಸಂವಿಧಾನ ಪುಸ್ತಕದಲ್ಲಿ ಈ ಜಾತ್ಯತೀತ ಪದ ಎಲ್ಲಿದೆ, ಯಾವ ಪೇಜಲ್ಲಿದೆ, ಯಾವ ಲೈನಲ್ಲಿದೆ, ದಯವಿಟ್ಟು ಹುಡುಕಿ ಕೊಡಿ. ಕಾಂಗ್ರೆಸ್ ಅವರಿಗೆ ನನ್ನ ಮೊದಲ ಪ್ರಶ್ನೆ. ಎರಡನೇದು, ಈ ಜಾತ್ಯತೀತ ಪದ, ನಾನು ಜಾತಿ, ನಾನು ಒಕ್ಕಲಿಗ, ಆಮೆ ಒಕ್ಕಲಿಗ, ನಾನು ಜಾತಿವಾದಿನೇ, ಆಮ್ ಹಿಂದುತ್ವ, ಹಿಂದೂ, ನಾನೊಬ್ಬ ಹಿಂದೂ. ತಪ್ಪೇನು? ಬಿಟ್ಬಿಡ್ತೀರಾ ಹಂಗಾರೆ? ಈಗ ನಾನು ಜಾತ್ಯತೀತ ಅಂತ, ನಾನು ಎಲ್ಲಿ ತೀತನೇ ಇಲ್ಲಲ್ಲ. ನಾನು ಜಾತಿನೇ, ನಾನೊಂದು ಜಾತಿಯಲ್ಲಿ ಹುಟ್ಟಿದ್ದೀನಿ. ನೀವೇ ಕಳ್ಳರು, ಬಾಯಿ ಬಿಡ್ಕೊಂಡ್ರಿ. ರಾಹುಲ್ ಗಾಂಧಿಯಿಂದ ಹಿಡಿದು ಸೋನಿಯಾ ಗಾಂಧಿ ಜಾತಿ ಸಮೀಕ್ಷೆ ಆಗಬೇಕು, ಜಾತಿಗಳು ಎಷ್ಟಿದೆ ಅನ್ನೋದು ಗೊತ್ತಾಗಬೇಕು, ಸಂಖ್ಯೆ ಗೊತ್ತಾಗಬೇಕು ಅಂತ ನೀವೇ ಕಳ್ಳರು ಹೇಳಿದ್ರಿ ಜಾತಿಯವರು. ಹಂಗಾರೆ ಜಾತ್ಯತೀತ ಅಂದರೆ ಈ ಜಾತಿ ಸಮೀಕ್ಷೆ ಯಾಕೆ ಬೇಕು ನಿಮಗೆ? ಒಂದು ಕಡೆ ಜಾತಿ ಸಮೀಕ್ಷೆ ಬೇಕು ಅಂತ ಹೇಳೋರು ನೀವು, ಇನ್ನೊಂದು ಕಡೆ ಜಾತ್ಯತೀತ ಪದವನ್ನು ಸೇರಿಸ್ಬೇಕು ಅಂತ. ಯಾವಾಗ ಸೇರಿಸ್ತೀರಿ ನೀವು ಜಾತ್ಯತೀತ ಪದವನ್ನು? ಈ ಸಂವಿಧಾನದ ಬಗ್ಗೆ ನೀವು ಮಾತಾಡ್ತಿರಲ್ಲ, ಸಂವಿಧಾನ ಬದಲಾವಣೆ ಮಾಡಬಾರ್ದು, ಅದು ಅಂಬೇಡ್ಕರ್ಗೆ ಬರೆದಂಥ ದ್ರೋಹ, ಅದು ಹೆಂಗಿದೆಯೋ ಹಂಗೆ ಪಾಲನೆ ಮಾಡಬೇಕು ಅಂತ ಹೇಳ್ತಿರಲ್ಲ. ಜವಾಹರ್ಲಾಲ್ ನೆಹರು ಮೊದಲ ಬಾರಿಗೆ ಸಂವಿಧಾನಕ್ಕೆ ತಿದ್ದುಪಡಿ ತಂದಂಥ ಮಹಾಪುರುಷ ಈ ದೇಶದಲ್ಲಿ, ಪುಣ್ಯಾತ್ಮ ಜವಾಹರ್ಲಾಲ್ ನೆಹರು. 1950ರಿಂದ 1964ನೇ ಇಸ್ವಿವರೆಗೂ, 50ರಿಂದ 64ನೇ ಇಸ್ವಿವರೆಗೂ ಫಸ್ಟ್ ಒಂದನೇ ತಿದ್ದುಪಡಿ
ಜವಾಹರ್ಲಾಲ್ ನೆಹರು 17 ಈ ಸಂವಿಧಾನ ಅಂಬೇಡ್ಕರ್ ಬರೆದ ಮೇಲೆ ಅದಕ್ಕೆ 17 ಬದಲಾವಣೆಗಳನ್ನು ತಿದ್ದುಪಡಿಯನ್ನು ಮಾಡಿದ್ದಾರೆ. ಯಾಕಪ್ಪ ಮಾಡಿದ್ರಿ? ಒರಿಜಿನಲ್ ಸಂವಿಧಾನವನ್ನು ತಿದ್ದಿದವರು ಯಾರು? ನೀವೇ ತಾನೇ ಫಸ್ಟು ದಾರಿ ಮಾಡಿಕೊಟ್ಟರು. ಅದಾದಮೇಲೆ ಇಂದಿರಾ ಗಾಂಧಿಯವರು 1966 1984ರವರೆಗೆ 26 ತಿದ್ದುಪಡಿಗಳು. ಜವಾಹರ್ಲಾಲ್ ನೆಹರು 17, ಈ ಮಹಾತಾಯಿ 26. ಅದು ಎಂತೆಂಥ ತಿದ್ದುಪಡಿ ಅಂತ ಹೇಳಿದ್ರೆ ಅಯ್ಯಪ್ಪ, ಆ ತಿದ್ದುಪಡಿಗಳನ್ನ ಕೇಳಿದ್ರೇ ಭಯ ಆಗ್ತೈತೆ. ಆ ಅಂತರ ತಿದ್ದುಪಡಿ. ಸಂವಿಧಾನಕ್ಕೆ 38, ಸಂವಿಧಾನ 38ಕ್ಕೆ 39, 40, 41, 42 ಇಷ್ಟು ತಿದ್ದುಪಡಿಗಳನ್ನು ಸಂವಿಧಾನಕ್ಕೆ ತಂದಿದ್ದೀರ. ಮೂಲಭೂತ ಅಂಬೇಡ್ಕರ್ ಅವರ ಮೂಲಭೂತ ಆಶಯಗಳೇನಿತ್ತು ಅದಕ್ಕೆ ವಿರುದ್ಧವಾಗಿ ತಂದಿದ್ದೀರ. ಅಂಬೇಡ್ಕರ್ ಬರೆದಿದ್ರು ಈ ರಾಷ್ಟ್ರಪತಿಗೆ ಒಂದು ಸ್ಪೆಷಲ್ ಸ್ಟೇಟಸನ್ನು ಈ ದೇಶದಲ್ಲಿ ಕೊಟ್ಟಿದ್ರು, ರಾಷ್ಟ್ರಪತಿಗೆ ಮಾತ್ರ. ಅವ್ರ ಮೇಲೆ ಯಾರು ಕೇಸ್ ಹಾಕಬಾರ್ದು, ಅವ್ರಿಗೆ ಒಂದು ಪ್ರೊಟೆಕ್ಷನ್ ಕೊಟ್ಟಿದ್ರು. ಈ ಇಂದಿರಾ ಗಾಂಧಿ ಬಂದ್ಬಿಟ್ಟು ಅವ್ರಿಗೆ ನನಗೆ ಕೊಡಿ ಅಂತೇಳಿ ಪ್ರಧಾನಮಂತ್ರಿಗಳ ಮೇಲೆ ಯಾವುದೇ ಕ್ಲೈಮ್ ಮಾಡಬಾರ್ದು, ಕರಪ್ಷನ್ ಚಾರ್ಜ್ ಮಾಡಬಾರ್ದು. ಅವರು ದೈವಮಾನವರು ಅಂತ ಅವ್ರನ್ನ ಟ್ರೀಟ್ ಮಾಡಿ ಅಂತ ಸಂವಿಧಾನಕ್ಕೆ ತಿದ್ದುಪಡಿ ತಂದ್ರಿ ನೀವು. ಇದು ಅಂಬೇಡ್ಕರ್ ಹೇಳಿದ್ರ ಇದನ್ನ? ಕಮಾನ್ ಪ್ಲೀಸ್, ಕಾಂಗ್ರೆಸ್ ಬುದ್ಧಿವಂತ ಪ್ರಗತಿಪರ ಕಾಂಗ್ರೆಸ್ ಅವರೇ, ಆ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲಿದೆ ಹೇಳಿ, ಪ್ರಧಾನಮಂತ್ರಿ ಕರಪ್ಷನ್ ಚಾರ್ಜಸ್ಸನ್ನು ಪ್ರಶ್ನೆ ಮಾಡಬಾರ್ದು ಅಂತ ಸಂವಿಧಾನದಲ್ಲಿ ಮಾಡಬೇಕು ಅಂತ ಅಂಬೇಡ್ಕರ್ ಹೇಳಿದ್ರು. ಡೆಮೋಕ್ರಸಿ, ದಿಸ್ ಈಸ್ ದ ಡೆಮೋಕ್ರಸಿ, ಭಾರತದ ಡೆಮೋಕ್ರಸಿ, ಇದನ್ನು ಎತ್ತಿಡಿಬೇಕು ಅಂತ ಹೇಳಿದ್ರು. ನೀವೇನು ಮಾಡಿದ್ರಿ? ಇದನ್ನು ತಿದ್ದುಪಡಿಯನ್ನು ತಂದುಬಿಟ್ರಿ. ಎಮರ್ಜೆನ್ಸಿ, ದೇಶದ ಮೇಲೆ ಎಮರ್ಜೆನ್ಸಿ ತರಕ್ಕೆ ಯಾವ ಅಂಬೇಡ್ಕರ್ ಸಂವಿಧಾನದ ಪುಸ್ತಕದಲ್ಲಿ ಬರೆದಿದೆ ತೋರಿಸಿ ಕಾಂಗ್ರೆಸ್ ಅವರು. ಯಾವ ಸಂವಿಧಾನದ ಪುಸ್ತಕದಲ್ಲಿ ಎಮರ್ಜೆನ್ಸಿ ತರಬಹುದು ಈ ದೇಶದ ಮೇಲೆ? ಯುದ್ಧ ಬಿಟ್ಟರೆ, ಕೆಲಾಮಿಟಿ ಬಿಟ್ಟರೆ ಯಾವ ಇದರಲ್ಲಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿದೆ? ಇಲ್ಲ. ಅದಕ್ಕೆ ತಿದ್ದುಪಡಿ ತಂದ್ರಿ. ಅಂಬೇಡ್ಕರ್ ಸಂವಿಧಾನಕ್ಕೆ ನೀವು ತಿದ್ದುಪಡಿಯನ್ನು ತಂದ್ರಿ. ನಮ್ಮ ಮೇಲೆ ಇಂದಿರಾ ಗಾಂಧಿ 26, ನೆಹರು 17, ಒಟ್ಟು ಕಾಂಗ್ರೆಸ್ ಅವರು ತಿದ್ದುಪಡಿಗಳನ್ನು ತಂದಿರೋ ಅಂಥದ್ದು 68 ಸಂವಿಧಾನಕ್ಕೆ. ಅಂಬೇಡ್ಕರ್ ಸಂವಿಧಾನದ ಬದಲಾವಣೆ ಮಾಡಿರೋದು, ಅಂಬೇಡ್ಕರ್ ಸಂವಿಧಾನದಲ್ಲಿ ಇದ್ದಂಥದ್ದನ್ನ ಬದಲಾವಣೆಯನ್ನು ಮಾಡಿದ್ದು ಕಾಂಗ್ರೆಸ್ಸರು 68 ಬಾರಿ ಮಾಡಿದ್ದಾರೆ. 68. ಇನ್ನು ನನಗೆ ತಿಳಿದ ಪ್ರಕಾರ BJPಯವರು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನೂ ಸೇರಿಸಿ, ಪ್ರಧಾನಮಂತ್ರಿಯವರ 11 ವರ್ಷದ ಇದು ಸೇರಿಸಿ 14 ಬಾರಿ ಮಾಡಿದ್ದಾರೆ. ಅವರು 68 ಬಾರಿ ಮಾಡಿದ್ದಾರೆ. BJP 14 ಬಾರಿ ಮಾತ್ರ ಮಾಡಿದ್ದಾರೆ. ಅದು ಯಾವುದು? ರಿಸರ್ವೇಷನ್ನ ಎಕ್ಸ್ಟೆಂಡ್ ಮಾಡುವಂಥದ್ದು, SC ರಿಸರ್ವೇಷನ್ ಎಕ್ಸ್ಟೆಂಡ್ ಮಾಡೋದು, GST ಬಿಲ್ಲು, ಫೈನಾನ್ಸಿಗೆ ಸಂಬಂಧಪಟ್ಟಂತೆ ಮೂಲಭೂತವಾಗಿ ಯಾವುದೂ ಇಲ್ಲ. ನೀವು ಯಾವಾಗ ಮಾಡಿದ್ರಿ? ತಲಾಕ್. ಸುಪ್ರೀಂ ಕೋರ್ಟ್ ಆದೇಶ ಬಂತು, ಅದನ್ನು ಬದಲಾವಣೆ ಮಾಡಿದ್ರಿ. ಸಂವಿಧಾನಕ್ಕೆ ಬದಲಾವಣೆ ಮಾಡಿ ಅವ್ರಿಗೆ ಅವಕಾಶ, ಮುಸಲ್ಮಾನರಿಗೆ ಸ್ಪೆಷಲ್ ಸ್ಟೇಟಸ್ ಕೊಟ್ರಿ. ಅಂದರೆ ಸನ್ಮಾನ್ಯ ಗೌರವಾನ್ವಿತ ಹೊಸಬಾಳೆಯವರು ಏನು ಹೇಳಿದ್ದಾರೆ,
ಅದು ಕಾಂಗ್ರೆಸ್ಸಿನ ಸೇರ್ಪಡೆ. ಅದು ಸಂವಿಧಾನಕ್ಕೆ ಈ ಕದೀಮ ಕಳ್ಳರ ಕಾಂಗ್ರೆಸ್ ಹೊಸದಾಗಿ ಸೇರಿಸಿರೋದಷ್ಟೇ. ಅದು ನನಗಿರೋವಂಥ ಮಾಹಿತಿ ಪ್ರಕಾರ ಅದನ್ನು ಚರ್ಚೆ ಮಾಡೋಕ್ಕೆ ಬಿಟ್ಟಿಲ್ಲ ಪುಣ್ಯಾತ್ಮರು. ಲೋಕಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಬಿಟ್ಟಿಲ್ಲ. 10 ನಿಮಿಷದಲ್ಲೇ ಪಾಸ್ ಮಾಡಿಬಿಟ್ರು ಅದನ್ನು. 10 ಮಿನಿಟ್ಸಲ್ಲೇ ಪಾಸ್ ಮಾಡಿಬಿಟ್ಟವ್ರು ಅದನ್ನು. ಚರ್ಚೆಗೆ ಬಿಡಬೇಕಾಯ್ತಲ್ಲ. ಇಷ್ಟು ಪದನ, ಜಾತ್ಯತೀತ ಪದವನ್ನು ಸಮಾಜವಾದ ಬಿಡು, ಸಮಾಜವಾದ ಅಂತ ಸಿದ್ದರಾಮಯ್ಯ ಹೇಳ್ಕೊಂಡು ಮಜಾವಾದ, ಒಬ್ಲೆಟ್ ವಾಚು, ಶೂಗಳು ನೋಡಿದಿರಲ್ಲ. ಸಮಾಜವಾದ ಅಂದ್ರೇನು? ವೆರಿ ಸಿಂಪಲ್ ಅಂತ ಇರಬೇಕು ಅದು. ಸಿಂಪಲ್ ಆಗಿದ್ದಾರೆ ಯಾರನ್ನ ಕಾಂಗ್ರೆಸ್ ಅವರು? ಸಿಂಪಲ್ ಕಾಂಗ್ರೆಸ್ ಅವ್ರನ್ನ ತೋರಿಸಿ ಯಾವ್ದಾರ. ಸಮಾಜವಾದದ ಒಂದು ಇದೇನು ಡೆಫಿನಿಷನ್ ಏನು? ಸಿಂಪಲ್. ಸಮಾಜವಾದ ಎಲ್ಲರೂ ಒಂದೇ ಅನ್ನೋ ಥರ ಇರಬೇಕು. ಎಲ್ಲಿದ್ದಾರಪ್ಪ ಈ ಕಾಂಗ್ರೆಸ್ ಅವರು? ಅವ್ರ ಎಲೆಕ್ಷನ್ ಇದು ತೋರಿಸ್ತಾರಲ್ಲ ಅವರ ಅಂಕಿಅಂಶಗಳು. ಹಾಂ ಶ್ರೀಮಂತಗಳು. ಇಲ್ಲಿ ಇದು ಹೆಂಗೆ ಅಪ್ಲೈ ಆಗ್ತೈತೆ ನಿಮಗೆ? ಜಾತ್ಯತೀತ ಪದ ನೀವೇ ಜಾತ್ಯತೀತ. ನಾನು ಜಾತಿ ಅಂತ ಹೇಳಿದ್ನಲ್ಲ, ನಾನೇ ಒಕ್ಕಲಿಗ, ಹಿಂದೂ. ನಾನು ಹೆಂಗೆ ತೀತ ಆಗೋತೀನಿ? ನಾನು ತೀತನೇ ಆಗಲ್ಲ. ಜಾತ್ಯತೀತ ಆಗಕ್ಕೆ ಸಾಧ್ಯನೇ ಇಲ್ಲ. ನಾನೇ ಜಾತಿ. ನಾವೇ ಬರೀತಿರಲ್ಲ ನೀವೇ. ಸರ್ಕಾರದ ಕಾಲಮಲ್ಲಿ ನಾವು ಬೇಡ ಅಂದರೂ ಬರೆಸ್ತಿರಲ್ಲ ನೀವೇ. ಯಾರೋ ವ್ಯಕ್ತಿ ನಾನು ಬರೆಯಲ್ಲ ಅನ್ನೋಕ್ಕೆ ನೀವು ಪ್ರಾವಿಷನ್ ಎಲ್ಲಿ ಕೊಟ್ಟಿದ್ದೀರಾ? ನೀವು ಯಾರು ಬರಿಬಾರ್ದು ಅಂತ ಎಲ್ಲಿದ್ದೀರಾ? ಹಾಗಾದ್ರೆ ಸಂವಿಧಾನ ಪುಸ್ತಕದಲ್ಲಿ ನೀವು ಸೇರಿಸ್ತಾರಲ್ಲ, ಕಾಲಮ್ ಯಾಕೆ ಹಾಕಿದ್ರಿ ಜಾತಿ ಪದನ? ಈಗ ಯಾಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಜಾತಿ ಸಮೀಕ್ಷೆಗಳ ಬಗ್ಗೆ? ಅಂದರೆ ಡಬಲ್ ಸ್ಟ್ಯಾಂಡರ್ಡು ನಿಮ್ಮದು. 2 ನಾಲಿಗೆ ಕಾಂಗ್ರೆಸ್ಸು. ದೇಶದಲ್ಲಿ, ರಾಜ್ಯದಲ್ಲಿರೋದು 2 ನಾಲಿಗೆ ಕಾಂಗ್ರೆಸ್ಸು. ಅಲ್ಲಿ ಜಾತ್ಯತೀತ ಪದ ಸಂವಿಧಾನದಲ್ಲಿ ಇರಬೇಕು, ಇಲ್ಲಿ ಜಾತಿಗಳು ಬೇಕು. ಈ ಢೋಂಗಿತನವನ್ನು ಬಿಟ್ಬಿಡಬೇಕು. ಎಲ್ಲಿ ಅಂಬೇಡ್ಕರ್ ಸಂವಿಧಾನ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸಿದ್ದರಾಮಯ್ಯನವರು, ಯಾವ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಪುಸ್ತಕದಲ್ಲಿ ಈ ಜಾತ್ಯತೀತ ಪದ ಸಮಾಜವಾದ ಇದೆ ತೋರಿಸಿ. ನೀವು ಹೇಳಿ ಶಿಕ್ಷೆ ತಗೊಳಕ್ಕೆ ನಾವು ರೆಡಿ ಇದ್ದೀರಿ. ಹೊಸದಾಗಿ ರಾಹುಲ್ ಗಾಂಧಿ ಏನಾನ ಪುಸ್ತಕ ಬರೆದು, ಈ ಸಂವಿಧಾನದ ಬಗ್ಗೆ ಒಂದು ಪುಸ್ತಕ ಬರೆದು ಅದರಲ್ಲಿ ಇದನ್ನು ಸೇರಿಸೋದು ಒಳ್ಳೆಯದು ಅವ್ರಿಗೆ. ಅಂಬೇಡ್ಕರ್ ಸಂವಿಧಾನ ಪುಸ್ತಕದಲ್ಲಿ ಈ ಪದಗಳು ಇಲ್ಲ. ಅದನ್ನೇ ದತ್ತಾತ್ರೇಯ ಹೊಸಬಾಳೆಯವರು ಹೇಳಿರೋದು. ಇದು ಕಾಂಗ್ರೆಸ್ಸಿನ ಸೇರ್ಪಡೆ. ಇದು ಅಂಬೇಡ್ಕರ್ ಅವರ ಸೇರ್ಪಡೆ ಅಲ್ಲ. ಇದನ್ನು ರಾಜ್ಯದ ಜನತೆಗೆ ನಾನು ಸ್ಪಷ್ಟ ಮಾಡ್ತಾ ಇದ್ದೀನಿ. ಈ ಕಾಂಗ್ರೆಸ್ ಅವರ ಸೇರ್ಪಡೆ ಕುತಂತ್ರದ ಸೇರ್ಪಡೆಗಳು ಇರ್ತೈತೆ ಜಾಸ್ತಿ. ಅದರಿಂದ ಅದ್ರ ಬಗ್ಗೆ ಚಿಂತನೆ ಆಗಬೇಕು ಅಂತ ಹೇಳಿದ್ದಾರೆ. ತಪ್ಪೇನಿದೆ ಇದು? ನಾನು ಸ್ವಾಗತ ಮಾಡ್ತೀನಿ. ಐ ವೆಲ್ಕಮ್ ಇಟ್. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ನಿಮಗೇನು ಸುಳಿವು ಸಿಕ್ಕಿದೆ ಸರ್? ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಿದೆ. ನಾನು ನೋಡಿ, ಹೊಸ್ದಾಗಿ ಹೇಳೋರ್ದ ತಗೊಂಬಿಡ್ತೀರ ಬೇಗ. ನಾನು ಅಲ್ಲೇ ಹಿಂದೆನೇ ಹೇಳಿದ್ನಲ್ಲ. ಹಾಂ ಅಕ್ಟೋಬರಲ್ಲಿ ಹೇಳಿದೆ ನಾನು. ಅಕ್ಟೋಬರ್ ಅಲ್ಲ, ಅದು ಅರ್ಜೆಂಟ್ ಅಂತಲ್ಲ, ಅದು ಪೀಟಿಗೆ ಶುರುವಾಗೋದು. ಮುನ್ನುಡಿ ಟ್ರೇಲರು. ಸಿನಿಮಾ ಶುರು ಮಾಡೋಕ್ಕೆ ಮುಂಚೆ ಟ್ರೇಲರು, ಪೋಸ್ಟ್ರುಗಳು ಅಂಟಿಸ್ತಾರಲ್ಲ, ಅದು ಈಗ ಪೋಸ್ಟ್ರುಗಳು ಅಂಟಿಸ್ತಾವ್ರೆ ಎಲ್ಲ ಕಡೆ. ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ. ನೆನ್ನೆನೂ ಪರಮೇಶ್ವರ್ ಹೋಗಿ ಭೇಟಿಗಳು ಮಾಡಿ ಬಂದಿದ್ದಾರಲ್ಲ. ಏನು ಭೇಟಿ ಇತ್ತಪ್ಪ? ಏನಾನ ಗಲಾಟೆ ಆಗಿದೆಯಾ ಭೇಟಿ? ಹೋಮ್ ಮಿನಿಸ್ಟ್ರ್ ಏನಕ್ಕೆ ಭೇಟಿ ಮಾಡ್ಬೇಕು ಸಿ ಎಮ್ನ, ಡೆಪ್ಟಿ ಸಿ ಎಮ್ನ? ಏನು ಭೇಟಿ ಮಾಡಬೇಕು? ಏನೋ ಆ ಥರ ಜ್ವಲಂತ ಸಮಸ್ಯೆ ಇದ್ದರೆ ಏನಾದ್ರೆ ಲಾ ಆ್ಯಂಡ್ ಆರ್ಡ್ರ್ ಹೋಗ್ಬೇಕು. ಏನು ಇಲ್ಲಲ್ಲ ಆ ಥರ. ಕೈ ತೊಳ್ಕೊಂಡು ಬಿಟ್ಬಿಟ್ಟವ್ರಲ್ಲ ಈ ಪರಮೇಶ್ವರ್ ಅವರು, ಯಾರು ಏನಾನ ಮಾಡ್ಕೊಳ್ಳಿ ಅಂತ. ಮತ್ತು ಏನಕ್ಕೆ ಹೋಗ್ತಾರೆ? ಕ್ಷಿಪ್ರ ಇಲ್ಲ ಅಂದರೆ. ಇನ್ನೊಬ್ಬ ಮಂತ್ರಿ ಹೇಳ್ತಾರೆ, PWD ಪವರ್ಫುಲ್ ಮಂತ್ರಿ ಅವರು ಕ್ಷಿಪ್ರ ಇಲ್ಲ, ಸ್ವಲ್ಪ
ಕಡಿಮೆ ಮಟ್ಟದಲ್ಲಿ ಕ್ರಾಂತಿ ಅಂತ ಇರ್ತದೆ. ಈ ಭೂಕಂಪದ್ದು ಇದೆಯಲ್ಲ ಹಂಗೆ 7.5 ಅಂತ ಹೇಳಿ, ಕೆಲವರು 9 ಹೇಳ್ತಾರೆ, 10 ವೈಬ್ರೇಷನ್ ಇದು ಭೂಕಂಪದ್ದು ತೀವ್ರತೆ. ಹಂಗೆ ಅವರು ಕಡಿಮೆ ತೀವ್ರತೆ ಅಂತ ಹೇಳಿದ್ದಾರೆ, ರಾಜಣ್ಣವರು ಜಾಸ್ತಿ ತೀವ್ರತೆ ಅಂತ ಹೇಳಿದ್ದಾರೆ. ತೀವ್ರತೆ ಅಂತೂ ಇದೆ, ಒಪ್ಕೊಂಡ್ತಿ. ತೀವ್ರತೆ ಅಂತೂ ಇದೆ, ಒಪ್ಕೊಂಡಂಗೆ ಆಯ್ತಲ್ಲ. ಅದನ್ಯಾರು ನಿರಾಕರಿಸ್ತಾ ಇಲ್ಲಲ್ಲ. ಡಿ ಕೆ ಶಿವಕುಮಾರು ನಿರಾಕರಿಸ್ತಾ ಇಲ್ಲ, ಯಾರು ನಿರಾಕರಿಸ್ತಾ ಇಲ್ಲ, ಅವ್ರನ್ನೇ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಇದೇನು ಇವತ್ತಿಂದ ನಾನೇ ಹೊಸ್ದಾಗಿ ಏನಾನ ಹೇಳಿದ್ರೆ ಅದು ವಿಶೇಷ ಆಗ್ಬೋದು. ಇದು ಕಳೆದ 2 ವರ್ಷದಿಂದ ನಡೀತಾ ಇರೋವಂಥ ವಿಚಾರ, 2 ವರ್ಷದಿಂದ ನಡೀತಾ ಇರೋವಂಥ ವಿಚಾರ, ಇವತ್ತಿನ ವಿಚಾರ ಏನಲ್ಲ. ಬದಲಾವಣೆಯ ನಡೆಯುತ್ತೆ ಅನ್ನೋದು 2 ವರ್ಷದಿಂದ ಚರ್ಚೆ ನಡೀತಾ ಇದೆ. ಈಗ ಅದು ಅಂತಿಮ ತೆರೆ ಬೀಳುವಂಥ ಕಾಲ ಅದಕ್ಕೋಸ್ಕರ ಸ್ವಲ್ಪ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಆರೋಗ್ಯಕರು ಭವಿಷ್ಯ ಚೆನ್ನಾಗಿ ಹೇಳ್ತಾರೆ. ನನಗೆ ಟೈಮ್ ಸಿಕ್ಕಾರೆ ನಾನು ಆರೋಗ್ಯಕರನ್ನು ಭೇಟಿ ಮಾಡ್ತೀನಿ. ನಾನು ಒಂದಷ್ಟು ವಿಚಾರವನ್ನ ಅವ್ರ ಹತ್ರ ಕೇಳಬೇಕಾಗಿದೆ ಭವಿಷ್ಯದ ಬಗ್ಗೆ ಅಂತ ಹೇಳಿದ್ರೆ. ಅಷ್ಟರ ನೀವು ಯಾವ ಭವಿಷ್ಯ ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವ ಭವಿಷ್ಯ ಹೇಳ್ತೀರಾ? ಭವಿಷ್ಯನ ನಾನು ಡಿ ಕೆ ಶಿವಕುಮಾರ್ಗೆ ವಿಧಾನಸಭೆಯಲ್ಲೇ ಹೇಳ್ಬಿಟ್ಟಿದ್ದೀನಿ. ನೋಡಪ್ಪ, ಕರೆಕ್ಟಾಗಿ ಬರ್ಕೊಳ್ರಿ. ನೋಡಪ್ಪ, ನಿನಗೆ ಹಂಗೆ ಯಾವುದು ಸಿಗಲ್ಲ. ನಿನ್ನ ಯೋಗದಲ್ಲಿ, ಅವ್ರ ಜಾತಕದಲ್ಲಿ ಗುರು, ಶುಕ್ರ, ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ. ನಿನಗೆ ಒದ್ದು ಕಿತ್ಕೊಬೇಕು ನೀನು. ಅದು ಯಾವಾಗ ಒತ್ತು ಕಿತ್ಕೊಂತಿ ಅವಾಗ ಫಲ ಸಿಗ್ತೈತೆ. ಎಲ್ಲರ ಮುಂದೆನೇ ಹೇಳ್ತೀನಿ ಅವ್ರಿಗೇನು. ಅದರಿಂದ ಅವ್ರಿಗೆ ಹಂಗೆ ಬರೋ ಯೋಗ ಇಲ್ಲ. ಡಿ ಕೆ ಶಿವಕುಮಾರ್ಗೆ ನ್ಯಾಚುರಲ್ ಯೋಗ ಇಲ್ಲ, ಸಿಸೇರಿಯನ್ ಆಗಬೇಕು. ನ್ಯಾಚುರಲ್ ಡಿಲಿವರಿ ಅಲ್ಲ ಅದು. ಏಮ್ಮ ಬೇಜಾರು ಮಾಡ್ಕೊಂಬಿಡ, ಹೌದಾ? ಅವ್ರದ್ದು ನ್ಯಾಚುರಲ್ ಡೆಲಿವರಿ ಆಗಲ್ಲ, ಸಿಸೇರಿಯನ್ನೇ ಆಗಬೇಕು. ಸ್ಟಿಚಸ್ ಹಾಕಬೇಕು. ಗೊತ್ತಿದೆ ಅವ್ರಿಗೆ ಯಾರು ಒದಿಬೇಕು ಅಂತೆಲ್ಲ, ಲಿಸ್ಟೇ ಮಾಡ್ಕೊಂಡಿರ್ತಾರೆ ಅವರು. ಈಗಾಗಲೇ ಶುರು ಮಾಡಿದ್ದಾರೆ ಅವರು. ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ತಮಿಳ್ನಾಡು ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಪೂಜೆ ಪುರಸ್ಕಾರಗಳು ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ಇನ್ನು ಬಾಗಿಲು ಒಂದು ತೆಗಿಬೇಕಷ್ಟೇ ಅವರು. ಬರಲೇಬೇಕು ಅವರು. ಅದನ್ನು ಅವ್ರು ತೀರ್ಮಾನ ಮಾಡ್ಕೋಬೇಕು. ಅದು ಅವ್ರ ತೀರ್ಮಾನ. ಅದು ಒಟ್ಟಿನಲ್ಲಿ ಸಿಸೇರಿಯನ್ ಕೇಸ್, ಇದು ನಾರ್ಮಲ್ ಡೆಲಿವರಿ ಅಲ್ಲ. ಹೌದು ಹೌದು, ನಾನು ಅದರದ್ದೇ ಹೇಳಿದ್ದು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅದು 41 ಎಲ್ಲ ಹೇಳಿದ್ದೀನಲ್ಲ. 38, 39, 40, 41 ಎಲ್ಲ ಅವಾಗೆ. ಆಯಿತು, ಮುಗಿತಾ ಪೊಲಿಟಿಕ್. ಮತ್ತು ಕರ್ನಾಟಕದಲ್ಲಿರುವಂಥ ಸರ್ಕಾರ ಒಂದು ರೀತಿ ದಿವಾಳಿ ಆಗೋಗ್ಬಿಟ್ಟಿದೆ. ಕಾರ್ಪೊರೇಷನ್ನ ಕಸ ಗುಡಿಸೋರ್ಗು 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಕಸ ಗುಡಿಸೋರ್ಗು ಏನಪ್ಪ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಇಲ್ಲೇ ಕಾರ್ಪೊರೇಟರ್ ಇದ್ದಾರೆ, ಇಲ್ಲಿ 6 ತಿಂಗಳಿಂದ ಕೊಟ್ಟಿಲ್ಲ. ನಮ್ಮ ಕ್ಲಿನಿಕಲ್ಲಿ ಸಂಬಳ ಇಲ್ಲ. ನಮ್ಮ ಕ್ಲಿನಿಕಲ್ಲಿ ಕೆಲಸ ಮಾಡುವಂಥ ಸ್ಟಾಫ್, ಕ್ಲರ್ಕ್ಸ್ ಏನಿದ್ದಾರೆ, ಆಯಾಗಳೇನಿದ್ದಾರೆ, ಅಟೆಂಡರ್ಗಳೇನಿದ್ದಾರೆ, ಅವ್ರಿಗೂ ಸಂಬಳ ಕೊಟ್ಟಿಲ್ಲ. ಇನ್ನೀಗಾಗಲೇ MLAಗಳೆಲ್ಲ ಹೇಳಿದಾರಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ. ಅವ್ರ್ಯಾರು ಹೇಳಿದ್ದಾರೆ. ನಾನು ಯಾರು ಗುಲ್ಬರ್ಗ MLA 2 ವರ್ಷದಿಂದ ತೆಂಗಿನಕಾಯಿ ಹೊಡೆದಿದ್ದು. BR ಪಾಟೀಲ್ 2 ವರ್ಷದಿಂದ ಹಿಂದೆ ತೆಂಗಿನಕಾಯಿ ಹೊಡೆದಿದ್ದಂತೆ. ಅದು ಅವಾಗೆ ಕೊಳ್ತೋಗಿರ್ತೈತೆ. ಇನ್ನೂ ಕೆಲಸ ಪ್ರಾರಂಭ ಆಗಿಲ್ಲಂತೆ. ತೆಂಗಿನಕಾಯಿ ಹೊಡೆದು 2 ವರ್ಷ ಆಗೈತೆ, ಇನ್ನೂ ಕೆಲಸ ಆಗಿಲ್ಲ. ಅಂದರೆ ಈ ಸರ್ಕಾರ ಪಾಪರ್ ಆಗಿರೋದು
ಗ್ಯಾರಂಟಿ. ಜನರುಗಳ ಮೇಲೆ ನಾನು ಹೇಳ್ತಾ ಇದ್ದೀನಿ, ಇನ್ನಷ್ಟು ತೆರಿಗೆಗಳನ್ನು ಏರಿಕೆ ಮಾಡೋಕ್ಕೆ ನನಗೂ ಫೈನಾನ್ಸ್ ಇಲಾಖೆಯ ಕೆಲವು ಅಧಿಕಾರಿಗಳ ಮಾಹಿತಿ ಪ್ರಕಾರ ಇನ್ನಷ್ಟು ತೆರಿಗೆಗಳನ್ನು ಈ ರಾಜ್ಯದ ಜನಗಳ ಮೇಲೆ ಏರುವಂಥದ್ದಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ. ಇನ್ನೂ ಮಾರಿ ಹಬ್ಬ ಕಾದಿದೆ, ರಾಜ್ಯದ ಜನತೆಗೆ ಇನ್ನೂ ಮಾರಿ ಹಬ್ಬ ಕಾದಿದೆ. ಈಗ ಮನೆಗಳು ಹೊಸದಾಗಿ ಕಟ್ಟೋರಿಗೆ ಇಸಿ ತಗೊಳ್ಳೇಬೇಕು, ಇಲ್ಲ ಅಂದ್ರೆ ಯಾವುದೇ ಕನೆಕ್ಷನ್ ಕೊಡಲ್ಲ, ಮನೆಗಳಿಗೆ ಕರೆಂಟ್ ಕೊಡ್ತಾ ಇಲ್ಲ, ನೀರು ಕನೆಕ್ಷನ್ ಕೊಡ್ತಾ ಇಲ್ಲ, ಇಂಥದ್ದೆಲ್ಲ ಸಮಸ್ಯೆ ಶುರುವಾಗಿದೆ. ಇನ್ಮೇಲೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಯಾರು ದಯವಿಟ್ಟು ರಾಜ್ಯದಲ್ಲಿ ಮನೆ ಕಟ್ಟಕ್ಕೆ ಹೋಗಬೇಡಿ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಯಾರು ಮನೆ ಕಟ್ಟಕ್ಕೆ ಹೋಗಬೇಡಿ. ಕಟ್ಟಿದ್ರೆ ನಿಮಗೆ ಪವರ್ ಕನೆಕ್ಷನ್ ಇಲ್ಲ. ನೀವು ಪ್ರಾರಂಭ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನು ಕೊಡಬೇಕು, ಕಂಪ್ಲೀಟ್ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಕಪ್ಪ ಕಾಣಿಕೆ ಇಲ್ಲದೆ ನೀವು ಮನೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದಿನದೇನೋ ಗುದ್ಲಿ ಪೂಜೆ ಮಾಡುವಾಗ ಐನೋರ್ಗೇನ ಒಂದಷ್ಟು ದಕ್ಷಿಣೆ ಇಡ್ತಾಯಿದ್ರಿ. ಇನ್ನು ದಕ್ಷಿಣೆಗೆಲ್ಲ ನಡೆಯಲ್ಲ. ಇನ್ನು ಸರ್ಕಾರಕ್ಕೆ ವಿಶೇಷ ದಕ್ಷಿಣೆಯನ್ನು ಕೊಡಬೇಕು, ಸ್ಪೆಷಲ್ ದಕ್ಷಿಣೆ. ದಕ್ಷಿಣೆ ಇಲ್ಲದೆ ಇನ್ಮೇಲೆ ರಾಜ್ಯದಲ್ಲಿ ಮನೆ ಕಟ್ಟಂಗಿಲ್ಲ. ಹೊಸ ಕಾನೂನು ಇದು, ಒಂದು ಅಮೆಂಡ್ಮೆಂಟು. ಇನ್ಮೇಲೇನೋ ಕಾನೂನು ತರ್ತಾರಂತಲ್ಲ, ಇನ್ನು ಮಾತಾಡಿದ್ರು ಕೇಸ್ ಹಾಕ್ತಾರಂತೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವೇನ ಟ್ವೀಟ್ ಮಾಡಿದ್ರೆ ಅದಕ್ಕೂ ಕೇಸ್ ಹಾಕ್ತಾರೆ. ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಏನಾದರೂ ನೀವು ಕೆಟ್ಟ ಸುದ್ದಿಗಳನ್ನು ಪ್ರಚಾರ ಮಾಡಿದ್ರೆ ಅದ್ರ ಮೇಲೂ ಕೇಸ್ ಹಾಕ್ತಾರೆ. ಬಿಲ್ಲನ್ನು ತರ್ತಾ ಇದ್ದಾರೆ, ಅದು ಬಿಲ್ಲು ರೆಡಿಯಾಗಿದೆ. ಹಾಂ, ಈಗ ಹೋಮ್ ಡಿಪಾರ್ಟ್ಮೆಂಟ್ ಅನ್ನೋದು ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಆಗ್ಬಿಟ್ಟಿದೆ. ಹೋಮ್ ತೆಗೆದಾಕಿ, ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಅದು. ಹಾಗೆ ಇಂದಿರಾ ಗಾಂಧಿ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಸುಮಾರು 3,000ಕ್ಕೆ ಹೆಚ್ಚು ಪತ್ರಕರ್ತರನ್ನು, ಜಡ್ಜ್ಗಳನ್ನು ಸೆರೆವಾಸಕ್ಕೆ ಕಳಿಸಿದ್ರು. ಸುಮಾರು ಲಕ್ಷಾಂತರ ವಿರೋಧ ಪಕ್ಷದ ನಾಯಕರನ್ನು ಕಳಿಸಿದ್ರು. ಹಂಗೆ ಕರ್ನಾಟಕದಲ್ಲೂ ಕೂಡ ಈ ಕಾಯ್ದೆ ಬಂದ ಮೇಲೆ ನೀವೊಂದಷ್ಟು ಜನ ಮಾಧ್ಯಮದ ವ್ಯಕ್ತಿಗಳೂ ಕೂಡ ಜೈಲಿಗೆ ಹೋಗ್ಬೇಕಾಗುತ್ತೆ. ವಿರೋಧ ಪಕ್ಷ ಅಂತೂ ಲೆಕ್ಕ ಇಲ್ಲ, ಎಲ್ಲರೂ ಜೈಲಿಗೆ ಹಾಕ್ತಾರೆ. ಆ ಥರದ ಕಾಯ್ದೆ ಇದು, ಒಂದು ಕರಾಳ ಕಾಯ್ದೆ. ಇದೊಂದು ಕರಾಳ ಕಾಯ್ದೆ ಇದು. ಹಾಂ, ಎಕ್ಸ್ಟೆಂಡೆಬಲ್, 2 ವರ್ಷ ಅಲ್ಲ, ಎಕ್ಸ್ಟೆಂಡೆಬಲ್. ಅದನ್ನು ಅಂಡರ್ಲೈನ್ ಮಾಡ್ಕೊಂಡವ್ರೆ. ಅಂದರೆ ಕಾಂಗ್ರೆಸ್ ಅವ್ರಿಗೆ ಏನು ಈ ಅಭಿವೃದ್ಧಿ ಶೂನ್ಯ ಆಗಿದೆ ಮತ್ತು ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮದಲ್ಲಿ ಅವ್ರ ವಿರುದ್ಧ ಬರ್ತಾ ಇದೆ. ಯಾವಾಗ ಇದನ್ನು ತಡೆಗಟ್ಟಕ್ಕೆ ಅವ್ರ ಹತ್ರ ಈಗ ಹಣ ಇಲ್ಲ, ಅಭಿವೃದ್ಧಿ ಕೊಡೋಕ್ಕೆ ಹಣ ಇಲ್ಲ, ಜನರ ಶಬಾಷ್ಗಿರಿ ತಗೊಳಕ್ಕೆ ಅವ್ರ ಹತ್ರ ಯಾವುದೇ ಸೂತ್ರಗಳಿಲ್ಲ, ಹಣ ಇಲ್ಲ ಅವ್ರ ಹತ್ರ. ಪಾಪರ್ರಾಗಿರೋದ್ರಿಂದ ಈಗ ಬೇರೆ ದಾರಿ ಹುಡ್ಕೊಂಡಿದ್ದಾರೆ. ಹೇಗೆ ಇಂದಿರಾ ಗಾಂಧಿ ಪಾರ್ಲಿಮೆಂಟ್ಗೆ ಹೋಗಂಗಿಲ್ಲ, ಪಾರ್ಲಿಮೆಂಟಲ್ಲಿ ವೋಟ್ ಹಾಕಂಗಿಲ್ಲ, ಅನರ್ಹತೆ ಆಯಿತು, ಅವಾಗ ಆ ಅಮ್ಮ ಏನು ಮಾಡಿದ್ಲು? ಎಮರ್ಜೆನ್ಸಿ, ದೇಶದ ಮೇಲೆ ಎಮರ್ಜೆನ್ಸಿ ತಂದು. ಈ ಕಾಂಗ್ರೆಸ್ ಕಳ್ಳರಿಗೆ ಇದುವರೆಗೂ ಎಮರ್ಜೆನ್ಸಿ, ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಎಮರ್ಜೆನ್ಸಿ ಹಾಕಿದ್ದು ಸರಿನಾ? ಸರಿ ಆದರೆ ಸರಿ ಅನ್ನಿ, ಇಲ್ಲ ಅಂದರೆ ಇಲ್ಲ ಅನ್ನಿ. ಎರಡು ಹೇಳ್ತಾ ಇಲ್ಲ ಇವರು. ಅಡ್ಗೋಡೆ ಮೇಲೆ ಇಟ್ಕೊಂಡು ಕೂತವ್ರು. ಇನ್ನು 50 ವರ್ಷ ಆಗೋಯ್ತು. ಇಲ್ಲ, ಎಮರ್ಜೆನ್ಸಿ ತಂದಿದ್ದು ಈ ದೇಶಕ್ಕೆ ಸರಿ, ಸಂವಿಧಾನವನ್ನು ಎತ್ತಿಡ್ದಿದ್ದೀರಿ ನಾವು ದೇಶದಲ್ಲಿ ಎಮರ್ಜೆನ್ಸಿ ತಂದು ಅಂತ ಇದ್ದರೆ ಅದಾದರೂ ಹೇಳ್ಬಿಡಿ. ಅದು ಹೇಳಲ್ಲ, ಇದು ಹೇಳಲ್ಲ. ನರೇಂದ್ರ ಮೋದಿ ಮೇಲೆ ಗೂಬೆ ಕೂತಿರ್ತಾರೆ, ಅಘೋಷಿತ ಅಂತ. ಅಪ್ಪ, ನೀವು ಘೋಷಿತನೇ ತಂದುಬಿಟ್ಟಿದ್ದೀರಾ ಎಮರ್ಜೆನ್ಸಿ ದೇಶದಲ್ಲಿ, ಇನ್ನು ಅಘೋಷಿತ ಯಾವುದೂ ಇಲ್ಲಲ್ಲ. ಈಗ
ನಿಮ್ಮನ್ನೇನ ಚುನಾವಣೆ ಸ್ಪರ್ಧೆ ಮಾಡಬೇಡ ಅಂತ ಹೇಳಿದಾರ ಖರ್ಗೆ ಅವ್ರನ್ನ? ಫಾರಿನ್ಗೆ ಹೋಗ್ಬೇಡ ಅಂತ ಹೇಳಿದಾರ? ರಾಹುಲ್ ಗಾಂಧಿ ಫಾರಿನ್ನಲ್ಲಿ ಹೋಗಿ ದೇಶನ ಏನು ಬೇಕಾದರೂ ಮಾಯಿಗೆ ಬಂದಾಗ ಬೈತಾರಲ್ಲ, ಬೈಬೇಡ ಅಂತ ಹೇಳಿದಾರ? ದಿನನಿತ್ಯ ಪ್ರಧಾನಮಂತ್ರಿಗಳನ್ನ ಟೀಕೆ ಮಾಡ್ತಿರಲ್ಲ, ನಿಮ್ಮನ್ನು ತಡೆ ಮಾಡಿದ್ದಾರೆ ಮೋದಿಯವರು. ಯಾವುದು ಅಘೋಷಿತ? ನೀವು ಘೋಷಿತ ಮಾಡಿದ ಮೇಲೇ ಅಘೋಷಿತಕ್ಕೆ ಯಾಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೀರ? ಒಂದು ತೀರ್ಮಾನ ಹೇಳಿ, ಎಮರ್ಜೆನ್ಸಿ ಈ ದೇಶಕ್ಕೆ ತಂದಿದ್ದು ಒಳ್ಳೆಯದು ಅಂತ ಹೇಳಿ, ಇಲ್ಲ ಕೆಟ್ಟದ್ದು ಅಂತ ಹೇಳಿ. ಎರಡರಾಗೊಂದು. ಶಶಿ ತರೂರ್ ಹೇಳಿದಾರಲ್ಲ ಎಮರ್ಜೆನ್ಸಿ ತಪ್ಪು ಅಂತ, ಹಂಗೆ ನೀವು ಹೇಳಿ ತಪ್ಪಾದರೆ ತಪ್ಪು ಅನ್ನಿ, ಇಲ್ಲ ಅಂದರೆ ಅದು ಹೇಳೋಕ್ಕೆ ಯೋಗ್ಯತೆ ಇಲ್ಲ. ಬೇರೆ ಎಲ್ಲ ಹೇಳ್ತಾರೆ, ಮನುವಾದ, ಆ ವಾದ, ಈ ವಾದ ಎಲ್ಲ ಹೇಳ್ತಾರೆ. ಇದನ್ನ ಹೇಳ್ಬಿಡಿ, ಜನಕ್ಕೆ ಕ್ಲಿಯರಾಗಿ ಗೊತ್ತತ್ತೆ ನಿಮ್ಮ ಬಗ್ಗೆ, ನಿಮ್ಮ ಯೋಗ್ಯತೆ ಏನು ಅನ್ನೋದು ಜನಕ್ಕೂ ಗೊತ್ತಾಗ್ತದೆ. ನೀವು 5 ದಿನಗಳ ಕಾಲ ಒಬ್ಬರೇ ದೆಹಲಿಯಲ್ಲಿ ಬಿಟ್ಬಿಟ್ಟಿದ್ದು, ಎಲ್ಲ ಹೈಕಮಾಂಡನ್ನ ಭೇಟಿಯಾದ್ರಿ. ಹಾಗಾಗಿ ಅದು ವಿಚಾರ ಏನು ಅನ್ನೋದು ಅನೇಕ ವಿಚಾರ. ಅಶೋಕ್ ಅವ್ರದ್ದೇ ವಿಪಕ್ಷ ಸ್ಥಾನ ಹೋಗ್ತಾ ಇದೆ, ಹಾಗಾಗಿ ಉಳಿಸ್ಕೊಳಕ್ ಹೋಗಿದ್ದಾರೆ ಅಂತ ಚರ್ಚೆ ಶುರುವಾಗಿದೆ. ಮೊದಲನೇದು 5 ದಿನ ಅಲ್ಲ, 3 ದಿನ. ನಾನು ಕಳೆದ 3 ತಿಂಗಳಿಂದನೂ ಕೂಡ ಹೋಗಿ ಅಮಿತ್ ಶಾ ಅವ್ರನ್ನ ಸುಮಾರು 20 ನಿಮಿಷಗಳ ಕಾಲ ಭೇಟಿ ಮಾಡಿ ರಾಜ್ಯದ ಆಗು ಹೋಗುಗಳ ಬಗ್ಗೆ ವರದಿ ಕೊಟ್ಟಿದ್ದೀನಿ. ಆ ಸಂದರ್ಭದಲ್ಲೂ ಕೂಡ ಪ್ರತಿ 3 ತಿಂಗಳಿಗೊಂದ್ಸರಿ ಬಂದು ರಾಜ್ಯದಲ್ಲಿ ಏನು ಬೆಳವಣಿಗೆ ನಡೀತಾ ಇದೆ, ಕಾಂಗ್ರೆಸ್ಸಿನ ಅವ್ಯವಹಾರ ಇರ್ಬೋದು, ದುರಾಡಳಿತ ಇರೋ ಇದ್ರ ಬಗ್ಗೆ ವರದಿಯನ್ನು ಕೊಡಬೇಕು. ಅದು ರೋಟೀನ್ ನನಗೆ. ಈಗೂ ಹೋಗಿದ್ದೀನಿ. ಇನ್ನು 3 ತಿಂಗಳಾದ ಮೇಲೂ ಬರೋಕ್ಕೆ ಹೇಳಿದ್ದಾರೆ ನನಗೆ. ಇನ್ನು 3 ತಿಂಗಳಾದ ಮೇಲೂ ಬಂದು ವರದಿಯನ್ನು ಕೊಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ನಂದು ರಾಜ್ಯದ ರಾಜಕಾರಣ, ಕಾಂಗ್ರೆಸ್ಸಿನ ರಾಜಕಾರಣ ಬಗ್ಗೆ ಚರ್ಚೆ ಅಷ್ಟೇ. ಅದು ಬಿಟ್ಟು ಈಗ ಅಧ್ಯಕ್ಷರ ಇದು ಚುನಾವಣೆ ಇದೆ. ಈಗ ಅಧ್ಯಕ್ಷರದ್ದು ಚುನಾವಣೆ ಇದೆ. ಅದು ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ಈಗ ಬೇರೆ ರಾಜ್ಯಗಳದೆಲ್ಲ ಘೋಷಣೆ ಆಗ್ತಾ ಇದೆ, ಕೆಲವು ರಾಜ್ಯಗಳದ್ದು. ನಮ್ಮದು ಇನ್ನೂ ಬಂದಿಲ್ಲ. ನಮ್ಮದು ಇನ್ನೂ ಚರ್ಚೆಗೆ, ನನ್ನ ಮೊನ್ನೆ ಹೋದಾಗೂ ಕೂಡ ಅದು ಚರ್ಚೆಗೆ ಬಂದಿಲ್ಲ. ಚರ್ಚೆಗೆ ಬಂದಿದ್ದರೆ ಅದನ್ನು ಪ್ರಸ್ತಾವ ಮಾಡ್ತಾ ಇದ್ರೂ ಗೊತ್ತಿಲ್ಲ. ಚರ್ಚೆಗಂತೂ ಬಂದಿಲ್ಲ. ಅದರಿಂದ ಚರ್ಚೆಗೆ ಬರದೇ ಇರೋ ವಿಚಾರದ ಬಗ್ಗೆ ನಾನು ಅಲ್ಲೇನು ಡೆಲ್ಲಿಯಲ್ಲಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು 3 ತಿಂಗಳಿಗೊಂದ್ಸರಿ ಹೋಗೋದ್ರಿಂದ ಎಲ್ಲರನ್ನೂ ಭೇಟಿ ಮಾಡಬೇಕಾಯಿತು. ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ನಂದೊಂದು ಖಾಸಗಿ ವಿಚಾರಕ್ಕೆ ಹೋಗಬೇಕಾಯಿತು. ಹೋಗಿದ್ದೆ. ಎಲ್ಲ ರಾಜ್ಯದಲ್ಲೂ ಬಹುತೇಕ ಎಲ್ಲ ರಾಜ್ಯದಲ್ಲೂ ಚುನಾವಣೆ ನಡೀತಾ ಇದೆ. ಆದರೆ ಕರ್ನಾಟಕದಲ್ಲಿ ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಿದ್ದಾರೆ ಚುನಾವಣೆಗೆ. ಅವ್ರು ಬಂದರೂ ಕೂಡ ಅದು ಯಾವುದೇ ರೀತಿಯಲ್ಲಿ ಸುಳಿವು ಸಿಗ್ತಾ ಇಲ್ಲ. ಅದು ಯಾವ ಚುನಾವಣೆ ಆಗುತ್ತೆ, ಏನು ಅನ್ನುವಂಥ ಯಾವ ಥರದ್ದು ಗೊತ್ತಾಗ್ತಾ ಇಲ್ಲ. ಅಂದರೆ ರಾಜ್ಯದಲ್ಲಿ ಇರ್ತಕ್ಕಂಥ ಗೊಂದಲಕ್ಕೆ ಹೈಕಮಾಂಡೇ ಕಗ್ಗಂಟಾಗಿದೆ ಅಂತ ಚುನಾವಣೆ ಮಾಡೋದು. ನಮ್ಮದು ಒಂದೇ ರಾಜ್ಯ ಇನ್ನೂ ಪೆಂಡಿಂಗ್ ಅಲ್ಲ. ಇನ್ನೂ ಗುಜರಾತು ಇದೆ, ಅದೆಲ್ಲ ಆಗ್ತಾ ಇದೆ. ಜುಲೈ 1ರಿಂದ ಉತ್ತರ ಪ್ರದೇಶ ಇದೆ, ಬೇರೆ ಬೇರೆ ರಾಜ್ಯಗಳು ಇದೆ. ನಮ್ಮ ರಾಜ್ಯನೂ ಹಾಗೇ ಆಗುತ್ತೆ, ಪ್ರಶ್ನೆ ಇಲ್ಲ, ಹಾಗೇ ಆಗುತ್ತೆ. ಸಮಯ ನಿಗದಿಯನ್ನು ಕೇಂದ್ರದ ನಾಯಕರು ಮಾಡ್ತಾರೆ. ಅದನ್ನು ಆಗೋವರೆಗೂ ಕಾಯೋದು ಒಳ್ಳೆಯದು. ಅದು ಬಿಟ್ಟರೆ ಬೇರೆ ಯಾವುದೇ ಚರ್ಚೆಗಳು ಇಲ್ಲ. ಅದು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಫಿಕ್ಸ್ ಆಗಿತ್ತು. ನಾನು ಡೆಲ್ಲಿಯಲ್ಲಿ ಇದ್ದಿದ್ದ ಕಾರಣಕ್ಕೋಸ್ಕರ ನನ್ನ ನಿತೀಶ್ ಇದೆಯಲ್ಲ ಅಲ್ಲಿ ಫಿಕ್ಸ್ ಆಗಿತ್ತು. ಅದನ್ನು ಅದು 10 ದಿನಕ್ಕೆ ಮುಂಚೆನೇ ಹೇಳಿದರು ನನಗೆ ಪ್ರಹ್ಲಾದ್ ಜೋಶಿ ಅವರು. ನಾನು ಡೆಲ್ಲಿಯಲ್ಲೇ ಉಳಿದಿದ್ದರಿಂದ ಅದು ಅಶ್ವಥ್ ನಾರಾಯಣ ಅವ್ರ ಮನೆಗೆ ಶಿಫ್ಟ್ ಆಗಿದೆ. ನಾನು ಕೂಡ ಹೋಗಬೇಕಾಯಿತು. ಡೆಲ್ಲಿಯಲ್ಲಿ ನಂದು ಲೇಟ್ ಆಗಿದ್ದರಿಂದ ನಾನು ಆಗಿಲ್ಲ. ನೆಕ್ಸ್ಟ್ ಮೀಟಿಂಗು ಸೇರ್ತೀರಿ. ಪ್ರತಿ ಜಿಲ್ಲೆಗೂ ಹೋಗಬೇಕು. ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸಬೇಕು. ಆ ಉದ್ದೇಶಕ್ಕೆ ಮಾಡಿರೋವಂಥ ಒಂದು ಪ್ರಹ್ಲಾದ್ ಜೋಶಿಯವರ ನೇತೃತ್ವದ ಒಂದು ಸಮಿತಿ ಅದು. ಇನ್ನು 15 ದಿನ ಆದಮೇಲೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದಕ್ಕೆ
ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನನಗದ್ರ ಬಗ್ಗೆ ಗೊತ್ತಿಲ್ಲ. ರಾಜ್ಯ ಪ್ರವಾಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಮತ್ತು ಸರ್ಕಾರದ ವಿರುದ್ಧ ಹೋರಾಟ ಸರಿಯಾಗಿ ಆಗ್ತಿಲ್ಲ, ಆಗಬೇಕು ಅನ್ನೋದ್ರ ಬಗ್ಗೆ ಬಹಳ ಪ್ರಮುಖವಾಗಿ ಚರ್ಚೆ ಆಗಿದೆ. ಸರ್ಕಾರದ ವಿರುದ್ಧವಾಗಿ ಹೋರಾಟಗಳು ಜಾಸ್ತಿನೇ ಮಾಡಿದ್ದಾರೆ, ಯಾವ ಹೋರಾಟನೂ ಬಿಟ್ಟಿಲ್ಲ. ಅದರ ಬಗ್ಗೆ ಏನು ಕಾಮೆಂಟ್ ಏನೂ ಇಲ್ಲ. ನಾನು ಅದು ಫಸ್ಟ್ ಮೀಟಿಂಗಲ್ಲಿ ನಾನು ಇದ್ನಲ್ಲ, ಈ ಸಭೆಗಿಂತ ಮುಂಚೆ ಮೀಟಿಂಗಲ್ಲಿ ನಾನಿದ್ದೆ. ಅಲ್ಲಿ ನಡೆದಿರೋವಂಥದ್ದು ಜಿಲ್ಲಾ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸ್ಕೊಂಡ್ರೆ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ಬರ್ತೈತೆ. ಆ ದೃಷ್ಟಿಯಿಂದ ಜಿಲ್ಲಾ ಮಟ್ಟದಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಿ ನಮ್ಮ ಮಾತುಗಳನ್ನು ಹೇಳಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ನಾವು ಕೊಡ್ತೀವಿ. ಇನ್ನು ಉಳಿದಂತೆ ಹೋರಾಟಗಳು ಯಾವುದು ಹೋರಾಟಗಳನ್ನು ಬಿಟ್ಟಿಲ್ಲ, ಎಲ್ಲ ಹೋರಾಟಗಳನ್ನು ಮಾಡಿದ್ದೀರಿ. ಇಲ್ಲ, ಎಲ್ಲರೂ ಒಂದಲ್ಲ ಒಂದು ದಿನ ಒಟ್ಟಾಗಿ ಹೋಗಲೇಬೇಕು ಎಲ್ಲರೂ. ಆಗಲೇ ಪಾರ್ಟಿಗೆ ಒಂದು ಶೋಭೆ ಬರುವಂಥದ್ದು, ಕಳೆ ಬರುವಂಥದ್ದು. ಅದರಿಂದ ಅದು ಹಾಗೆ ಆಗುತ್ತೆ. ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದೆ. ಹೊಸದಾಗಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಆದಮೇಲೆ ಇನ್ನಷ್ಟು ಅದಕ್ಕೆ ಪ್ರಗತಿಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇಲ್ಲ, ಈ ಅನರ್ಹ ಕಾರ್ಡುಗಳನ್ನು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಡಿಲೀಟ್ ಮಾಡ್ತೀನಿ ಅಂತ. ಅವ್ರಿಗೆ ಈ ಪೆನ್ಷನ್ಗೆ ಸುಮಾರು ಒಂದು 10 ರಿಂದ 11-12 ಸಾವಿರ ಕೋಟಿ ಕೊಡಬೇಕಾಗ್ತದೆ ಬರೀ ಪೆನ್ಷನ್ಗೆ ಪ್ರತಿ ವರ್ಷ. ಅದರಿಂದ ಎಲ್ಲೆಲ್ಲಿ ಡಿಸ್ಕೌಂಟ್ ಆಗುತ್ತೋ, ಯಾಕಂದರೆ 5 ಗ್ಯಾರಂಟಿ ಸ್ಟಾಪ್ ಮಾಡೋಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಬಿಡ್ತಾ ಇಲ್ಲ ಅವ್ರನ್ನ. ಇಲ್ಲಿರೋ ಅಂಥ MLAಗಳು 5 ಗ್ಯಾರಂಟಿಯ ಸಾಕಾಗಿದೆ, ನಮಗೆ ಅಭಿವೃದ್ಧಿಗೆ ಹಣ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಬಿಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ರೇಷನ್ ಕಾರ್ಡಲ್ಲೂ ಕಟ್ ಮಾಡ್ತಾರೆ, ನಿಮ್ಮ ಪೆನ್ಷನ್ನಲ್ಲೂ ಕಟ್ ಮಾಡ್ತಾರೆ. ಯಾವ್ಯಾವ ಸ್ಕೀಮ್ಸು ಸರ್ಕಾರದಿದೆಯೋ ಅದೆಲ್ಲದಲ್ಲೂ ಇನ್ಮೇಲೆ ಕಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಪ್ರೋಸೆಸ್ ಈಗ ಶುರುವಾಗಿದೆ ಎಲ್ಲ ಇಲಾಖೆಯಲ್ಲೂ. ಈ ಥರ ಹೆಸರು ಮಾತ್ರ ಇದು ಏನು ಅನರ್ಹ, ಹೆಸರು ಮಾತ್ರ ಅನರ್ಹ, ಕಟ್ ಮಾಡೋದೆಲ್ಲ ಅರ್ಹ.